ನಾವು ತಾಯಿ ತಗೊಂಡೋಗಿ ನಾವು ಮನೆ ಕಟ್ಟೋ ಕೆಲಸ ಎಲ್ಲ ಸ್ಟಾಪ್ ಆಗಿತ್ತು. ತಗೊಂಡೋಗಿ ಮನೆ ಹತ್ರ ಅಮ್ಮನ ಬಂದ ಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಈಗೆಲ್ಲ ಚೆನ್ನಾಗಿ ಕೆಲಸ ಎಲ್ಲ ನಡೀತಾ ಇದೆ. ಮತ್ತು ಇಲ್ಲಿಗೆ ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಇರ್ತೈತೆ. ತಡೆ ಹೊಡೆಯೋದಕ್ಕೆ ದುಡ್ಡು ಕಾಸು ಏನು ತೊಗೊಳಲ್ಲ. ನಮಗೆಲ್ಲ ಅನುಕೂಲ ಆಗಿದೆ, ವ್ಯಾಪಾರನೂ ಅನುಕೂಲ ಆಯಿತು, ನಮಗೆಲ್ಲ ಅನುಕೂಲ ಆಗಿದೆ. ನಾವು ಎಲ್ಲಿ ಹೋಗಲ್ಲ, ಇಲ್ಲೇ ಹೋಗೋದು, ಇಲ್ಲೇ ಬರೋದು ಸುಬ್ರಹ್ಮಣ್ಯ ಸ್ವಾಮಿಗಳ ಹತ್ರಕ್ಕೆ. ಅಂದರೆ ನಮ್ಗೆ ಅವತ್ತಾಗಿಂದ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡೇ ಕಳಿಸ್ತಾರೆ ಅವರು. ದುಡ್ಡು ಇಲ್ಲಿ ಇಲ್ದ ಹೋಗಲಿ, ನಮ್ಮ ಜನಗಳು ನಮ್ಮ ಮನುಷ್ಯರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೋಡಿ ಕಳಿಸ್ತಾರೆ. ಅಮ್ಮ ಕಾಳಿ ಕಾಂಬಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮ್ಮ ಹೆಸರು ಮುರಳಿ ಅಂತೇಳಿ. ನಮ್ಮೂರು ನಂದಿಬೆಟ್ಟ ಕ್ರಾಸ್ ಹತ್ರ ಆಚಾರಹಳ್ಳಿ ಅಂತ. ನಾವು ತುಂಬ ವರ್ಷಗಳಿಂದ ಒಂದು 8-10 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿಗೆ ಬಂದ ಮೇಲೆ ತುಂಬ ಅಮ್ಮ ಆಶೀರ್ವಾದದಿಂದ, ಕಾಳಮ್ಮನ ಆಶೀರ್ವಾದ, ಚೌಡೇಶ್ವರ ಆಶೀರ್ವಾದ, ಸುಬ್ರಹ್ಮಣ್ಯ ಅವರ ಸ್ವಾಮಿಯ ಒಂದು ಅನುಗ್ರಹದಿಂದ ಇಲ್ಲಿ ಚೆನ್ನಾಗಿ ತಡೆ ಹೊಡೆಯೋದಾಗಲಿ ಮತ್ತು ಮತ್ತೊಂದೆಲ್ಲ ಚೆನ್ನಾಗಿ ಆಗ್ತಾಯಿದೆ. ನಾವು ತಾಯಿ ತಗೊಂಡೋಗಿ ನಾವು ಮನೆ ಕಟ್ಟೋ ಕೆಲಸ ಎಲ್ಲ ಸ್ಟಾಪ್ ಆಗಿತ್ತು. ತಗೊಂಡೋಗಿ ಮನೆ ಹತ್ರ ಅಮ್ಮನ ಬಂದ ಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಈಗೆಲ್ಲ ಚೆನ್ನಾಗಿ ಕೆಲಸ ಎಲ್ಲ ನಡೀತಾ ಇದೆ. ಇಲ್ಲಿ ಒಟ್ಟಾರೆ ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಇಲ್ಲಿ ತಡೆ ಹೊಡೆಯೋದಕ್ಕೆ ನಾನು ಚಾರ್ಜ್ ಏನು ಮಾಡಲ್ಲ. ಮತ್ತು ಇಲ್ಲಿಗೆ ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಇರ್ತೈತೆ. ಸುಮಾರು 10-11 ಗಂಟೆ ನೈಟ್ ಆಗಲಿ ತುಂಬ ದೂರದಿಂದ ಬರ್ತಾರೆ. ಸುಮಾರು 100-200 ಕಿಲೋಮೀಟ್ರಿಂದ ಬರ್ತಾರೆ. ಬಂದಂಥ ಭಕ್ತಾದಿಗಳಿಗೆಲ್ಲವೂ ಅನ್ನ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಎಲ್ಲ ಇರ್ತೈತೆ. ಏನೇ ಆಗಲಿ ಇಲ್ಲಿ ಕಾಸು ತಡೆ ಹೊಡೆಯೋದಕ್ಕೆ ದುಡ್ಡು ಕಾಸು ಏನು ತೊಗೊಳಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಅವರ ಒಂದು ಆಶೀರ್ವಾದ, ಕಾಳಮ್ಮನವರ ಆಶೀರ್ವಾದದಿಂದ, ಚೌಡೇಶ್ವರ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದಾಗ್ತಾಯಿದೆ. ಕಷ್ಟದಲ್ಲಿ ಇರೋಂಥ ಭಕ್ತರೇ ಬಂದು ಇಲ್ಲಿ ತಾಯಿ ಈ ಥರ ನಮಗೆ ಪ್ರಾಬ್ಲಮ್ ಆಗಿದೆ, ನೀನೇ ಕಾಪಾಡಬೇಕಮ್ಮ ಅಂತಂದಾಗ ಆ ಅಮ್ಮ ಇಲ್ಲಿ ದೇವ್ರನ್ನ ಎತ್ತಿದಾಗಲಿ ಆ ಸ್ವಾಮಿ ಅವ್ರಿಗೆ ಒಳ್ಳೇದಾಗ್ತೈತೆ ಅಂದರೆ ಬಲಗಡೆ ಬಾ, ಇಲ್ಲ ಅಂತಂದರೆ ಎಡಗಡೆ ಬಾ ಅಂತಾರಲ್ಲ, ಆಗ ಆ ಅಮ್ಮ ಹಾಸ್ಪಿಟ್ಲ್ದಾಗಲಿ ಮತ್ತು ಇನ್ನೊಂದು ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಆ ಅಮ್ಮ ಯಾವ ಥರ ಏನು ಮಾಡಬೇಕು ಅಂತೇಳಿ ತೋರಿಸ್ತಾರೆ. ಅದೇ ತಾಯಿ ಪವಾಡ ಅಂತ ಅದನ್ನು ಹೇಳ್ತಾರೆ. ಅಷ್ಟು ಗಿರ್ರಂತ ತಿರ್ತಾರಲ್ಲ, ಬರೀ 4 ಜನ ಹಿಡ್ಕೊಂಡಿರ್ತಾರೆ, ಯಾರು ಮುಟ್ಟಲ್ಲ. ಅದು ದೇವರ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಅವರು ತುಂಬ ಬಂದ ಭಕ್ತಾದಿಗಳಿಗೆಲ್ಲ ಅವರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ, ಏನು ತೊಂದರೆ ನಿಮಗಿದೆ, ಏನು ಮಾಡಬೇಕು ಏನು ಅಂತೇಳ್ಬಿಟ್ಟು ಅವರು ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದಂಥ ಭಕ್ತಾದಿಗಳಿಗೆ ಯಾವ ಥರ ಮಾಡಬೇಕು, ಈ ಅಮ್ಮನ ಹತ್ರ ಯಾವ ಥರ ನಡ್ಕೊಂಡ್ರೆ ಒಳ್ಳೇದಾಗ್ತೈತೆ ನಿಮಗೆ ಅಂತೇಳಿ ಎಲ್ಲ ಥರ ಹಿತವಚನ ನೀಡ್ತಾರೆ. ನಾವು ಒಂದು 20 ವರ್ಷದಿಂದ ಬರ್ತಾಯಿದ್ದೀನಿ. 20 ವರ್ಷದಿಂದ ನನಗೇನು ಆಸೆ ಆಗೈತೆ. ತುಂಬ ಚೆನ್ನಾಗಿ ನೋಡಿ ಕಳಿಸ್ತಾರೆ. ಯಾರಿಗೆ ಬರಲಿ ಇದು ಮಾಡಲ್ಲ, ಚೆನ್ನಾಗೇ ನೋಡಿ ಕಳಿಸ್ತಾರೆ. ಅವ್ರವ್ರು ಇದಕ್ಕೆ ವಾಸಿ ಆಗಿ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ. ಅಂದರೆ ಸ್ವಲ್ಪ ನಿಧಾನ ಆದ್ರೂ ಅವ್ರ ಕಾಯಿಲೆಗಳೆಲ್ಲ ವಾಸಿ ಆಗ್ತವೆ. ಚೆನ್ನಾಗಿ ನೋಡಿ ಕಳಿಸ್ತಾರೆ. ತಡೆ ₹1 ತಗೊಳಲ್ಲ, ಉಚಿತ ಹೊಡೆದು ಕಳಿಸ್ತಾರೆ. ಚೆನ್ನಾಗಿ ನೋಡ್ತಾರೆ. ನಮಗೆ ಎಲ್ಲ ಅನುಕೂಲ ಆಗಿದೆ, ವ್ಯಾಪಾರನೂ ಅನುಕೂಲ ಆಯಿತು,
ನಮಗೆಲ್ಲ ಅನುಕೂಲ ಆಗಿದೆ. ನಾವು ಎಲ್ಲಿ ಹೋಗಲ್ಲ, ಇಲ್ಲೇ ಹೋಗೋದು, ಇಲ್ಲೇ ಬರೋದು ಸುಬ್ರಹ್ಮಣ್ಯ ಸ್ವಾಮಿಗಳ ಹತ್ರಕ್ಕೆ. ಅಂದರೆ ನಮ್ಗೆ ಅವತ್ತಾಗಿಂದ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡೇ ಕಳಿಸ್ತಾರೆ ಅವರು. ಏನು ತೊಂದರೆ ಏನೇನಿಲ್ಲ. ದುಡ್ಡು ಕೊಡಲೇಬೇಕು ಅಂತನೇನಿಲ್ಲ. ದುಡ್ಡು ಇಲ್ಲಿ ಇಲ್ಲದೆ ಹೋಗಲಿ, ನಮ್ಮ ಜನಗಳು ನಮ್ಮ ಮನುಷ್ಯರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೋಡಿ ಕಳಿಸ್ತಾರೆ. ತುಂಬ ಒಳ್ಳೇದು ಮಾಡ್ತಾರೆ ಅಂತ ಹೇಳೋಕೆ ಇಷ್ಟ ಆಯ್ತದೆ ನಮಗೆ. ಆ ಪವರ್ಫುಲ್ ಇರೋದಕ್ಕೆ ಅಮ್ಮ ಎಲ್ಲರಿಗೂ ಆಶೀರ್ವಾದ ಕೊಡೋದು ಸುಬ್ರಹ್ಮಣ್ಯ ಸ್ವಾಮಿಗಳು ತಗೊಳ್ಳಿ. ಎಲ್ಲ ತುಂಬ ಎಲ್ಲರಿಗೂ ಅನುಕೂಲ ಕೊಡ್ತಾರೆ. ಆ ಅಮ್ಮ ಇಲ್ಲಿ ಸತ್ಯವಾಗಿ ಅವಳೆ. ನನಗೆ ನಿಜ ರೂಪದಾಗೆ ಅವರು ಇಲ್ಲಿ ಕಲ್ಯಾಣ ಅವಕ್ಕೇನು ಕಲ್ಯಾಣ ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಆ ಕಲ್ಯಾಣದೊಳಗಡೆ ಎಲ್ಲ ದೇವಕನಕೆಗಳ ಥರ ಬಂದು ನೀರೊಳಗೆಲ್ಲ ಆಡ್ತಾ ಕೂತಿದ್ರು. ನಾನು ಈ ಥರ ಆಯಿತು ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿಗಳು ಕೂಡ ಹೇಳಿದ್ದೀನಿ, ನನಗೆ ಈ ಥರ ಸ್ವಪ್ನದಾಗ ಬಂದು ಹೇಳಿದ್ರು ಅಂತ. ಆಯ್ತಮ್ಮ ಅಂತಂದು ಆ ಥರ ಆದಮೇಲೆ ಚಿಕ್ಕದ ಗುಡಿ ಇತ್ತಲ್ಲ, ಚಿಕ್ಕದ ಗುಡಿಯಿಂದ ಇಷ್ಟೊಂದು ಇಂಪ್ರೂವ್ ಮಾಡಿಸ್ಕೊಂಡವಳು ಅಮ್ಮ. ಅಮ್ಮ ಎಲ್ಲರನ್ನೂ ನೋಡಿ ಚೆನ್ನಾಗಿ ಆಶೀರ್ವಾದ ಮಾಡ್ತಾಳಪ್ಪ. ನಾವು ದೇವನಹಳ್ಳಿ ಹತ್ರದಿಂದ ವೆಂಕೀರಕೋಟೆಯಿಂದ ಬಂದಿದ್ದೀವಿ. ಇಲ್ಲಿ ತಡೆ ಹೊಡಿತಾರೆ ಕಾಳಿಕಾಂಬ ದೇವಸ್ಥಾನದಲ್ಲಿ, ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳಿದ್ದಕ್ಕೆ ನಾವು ನೋಡೋಣ ಅಂತ ಬಂದಿದ್ದೀವಿ. ನಾವು ಇದು ಮೊದಲನೇ ಸರಿ ಬಂದಿರೋದು. ಏನೋ ನಾವು ಆವಾಗಲಿಂದ 5:30ಗೆ ಬಂದ್ವು. ಎಲ್ಲ ದೇವ್ರ ಕಾರ್ಯ ಎಲ್ಲ ನೋಡ್ತಾ ಇದ್ದೀವಿ. ದೇವ್ರ ಮೆರವಣಿಗೆ, ಇಲ್ಲಿನ ಎಲ್ಲನೂ ಊಟದ ವ್ಯವಸ್ಥೆ ಎಲ್ಲ ನೋಡಿದ್ವು. ಎಲ್ಲ ಉಚಿತವಾಗಿ ಮಾಡ್ತಾವ್ರೆ, ತಡೆ ಹೊಡೆಯೋದು ಮಾಡ್ತಾಯಿದ್ದಾರೆ. ಇದು ನಮಗೆ ಗೊತ್ತೇ ಇಲ್ಲ. ಈಗ ಬಂದು ನಾವು ಅಲ್ಲಿಗೂ ಯೂಟ್ಯೂಬಲ್ಲಿ ಸ್ವಲ್ಪ ನೋಡಿದ್ವು. ಇಲ್ಲಿ ಬಂದು ಈಗ ನಾವು ನೋಡ್ತಾ ಇದ್ದೀವಿ. ನಾವು ಮಾಡಿಸ್ಕೊಂಡು ಬರ್ತಾಯಿದ್ದೀವಿ. ನೀವು ಯಾರಾದರೂ ಬರೋರಿದ್ದರೆ ದೂರದಿಂದ ಬರೋರು ಬನ್ನಿರಿ, ನಿಮಗೂ ಕಷ್ಟಗಳು ಪರಿಹಾರ ಆಗಲಿ, ನಮಗೂ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಇಲ್ಲಿ ಉಚಿತವಾಗಿ ತಡೆ ಹೊಡಿತಾರೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಪರವಾಗಿಲ್ಲ, ಒಳ್ಳೆಯದಾಗುತ್ತೆ. ನಾವು ಅದೇ ನಂಬಿಕೆ ಮೇಲೆ ಬಂದಿದ್ದೀವಿ. ನೀವು ಬನ್ನಿರಿ. ನಾವು ಶ್ರೀಮತಿ ಅಂತ, ನಮ್ಮದು ಇದೇ ಊರು, ಚಿಕ್ಕಬಳ್ಳಾಪುರದಲ್ಲಿ ವಾಸ ಆಗಿದ್ದೀವಿ. ನಾವು ಸುಮಾರು ದಿನಗಳಿಂದ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ನಮಗೆ. ಆಮೇಲೆ ಇಲ್ಲಿ ಉಚಿತವಾಗಿ ತಡೆ ಹೊಡೆಯೋದು ಅಂತ ಮಾಡ್ತಾರೆ, ಅದು ತುಂಬ ಒಳ್ಳೆಯದು. ಆಮೇಲೆ ಇಲ್ಲಿ ಸ್ವಾಮಿಗಳು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡಿ ಒಳ್ಳೆಯದನ್ನು ಬಯಸ್ತಾರೆ. ಅಮ್ಮನವರು ಸಹ ನಮಗೆ ಎಲ್ಲದು ಒಳ್ಳೆಯದಾಗಲಿ ಅಂತಲೇ ಬಯಸ್ತೆ. ಅದು ತುಂಬ ಸತ್ಯ ಇದೆ ಅಂತ ಅನಿಸುತ್ತೆ. ಇಲ್ಲಿ ನಾವು ನಂಬಿದ್ದೀವಿ, ನಮಗೂ ಒಳ್ಳೇದಾಗ್ತಾ ಇದೆ. ಇದು ತುಂಬ ಒಳ್ಳೆಯ ಸನ್ನಿಧಾನ ಅಂತ ಹೇಳ್ಬೋದು ಸರ್. ಇಲ್ಲಿ ಬಂದರೆ ಶಾಂತಿ ನೆಮ್ಮದಿ ನೆಲೆ ಆಗುತ್ತೆ ಅಂತ ಹೇಳ್ಬೋದು ಸರ್. ಉಚಿತವಾಗಿ ತಡೆ ಹೊಡಿತಾರೆ. ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಆಗಿದೆ. ನಾವು ಅದಕ್ಕೋಸ್ಕರ ನಾವು ಬಂದಿದ್ದೀವಿ, ನಮಗೂ ಅನುಕೂಲ ಆಗಲಿ ಅಂತ ಬಂದಿದ್ದೀವಿ. ತಾವೆಲ್ಲರೂ ಬಂದು ಇಲ್ಲಿ ಸದುಪಯೋಗ ಪಡ್ಕೊಬೇಕು ಅಂತ ವಿನಂತಿ. ನಾವು ಸಮಸ್ಯೆ ಅಂದರೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಐತೆ, ಅದಕ್ಕೋಸ್ಕರ ದೇವರು ಮೊರೆ ಹೋಗಿದ್ದೀವಿ. ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.